ಸದ್ಗುರು ಸಚ್ಚಿದಾನಂದ ನಿತ್ಯ ನಿರಂಜನ ಮೂರ್ತಿ ಶ್ರೀ ಭೋಜಲಿಂಗೇಶ್ವರರ ದೇವಸ್ಥಾನ ಲೋಕಾರ್ಪಣೆ ನಿಮಿತ್ತವಾಗಿ ಆ ದೇವಸ್ಥಾನನ ಬಹು ವಿಜೃಂಭಣೆಯಿಂದ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ವಿಶಿಷ್ಟವಾಗಿ ನಿರ್ಮಾಣವಾಗಿರ್ತದೆ. ಅದು ಚಾಲುಕ್ಯ ಶೈಲಿಯಲ್ಲಿ ನಿರ್ಮಾಣ ಮಾಡಿರ್ತದೆ. ಇದಕ್ಕೆ ಯಾವುದೇ ರೀತಿಯಾದಂಥ ಸರ್ಕಾರದ ಸವಲತ್ತು ತಗೊಳ್ಳೋದನ್ನೇ ಎಲ್ಲ ನಮ್ಮ ಮಠದ ಭಕ್ತರ ಒಂದು ದೇಣಿಗೆ ನಿಮಿತ್ತವಾಗಿ ಈ ಒಂದು ಬೃಹತ್ತಾದ ಒಂದು ದೇವಾಲಯ ನಿರ್ಮಾಣ ಮಾಡಿವಿ. ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ದೇವಸ್ಥಾನ ಲೋಕಾರ್ಪಣೆ ಮಾಡಲು ಆಗಮಿಸುತ್ತಿದ್ದಾರೆ. 8, 9, 10 3 ದಿವಸ ಪೂಜೆ ಹೋಮ ಹವನಗಳ ಮುಖಾಂತರ 10ನೇ ತಾರೀಕು ಶ್ರೀ ಭೋಜಲಿಂಗೇಶ್ವರರ ಕರ್ತೃಗದ್ದಿಯಲ್ಲಿ ಶ್ರೀ ಭೋಜಲಿಂಗೇಶ್ವರರ ಮೂರ್ತಿ ಅನಾವರಣ ಮಾಡ್ತಾರೆ ಮತ್ತು ಅದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಂದೇ ಶ್ರೀ ಭೋಜಲಿಂಗೇಶ್ವರರ ದೇವಾಲಯದ ಮೇಲ್ಗಡೆ ಇರ್ತಕ್ಕಂಥ ಕಳಸಾರೋಹಣನು ಸಹಿತ ಅವತ್ತೇ ಇರೋದರಿಂದ ಆ ಕಳಸಾರೋಹಣದ ಮೌಲ್ಯ 1,10,00,000 ರೂಪಾಯಿವರೆಗೆ ಇರುತ್ತದೆ. ಅದು 1 ಕ್ವಿಂಟಲ್ 10 kg ಕಂಚಿನ ಕಳಸ ಇದ್ದು ಅದಕ್ಕೆ 56,560 ಗ್ರಾಮ್ ಬಂಗಾರ ಲೇಪನ ಮಾಡಿ ಅದಕ್ಕೆ ವಿಶಿಷ್ಟವಾದಂಥ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದೀವಿ. ಅದನ್ನು ಸಹಿತ ಅವತ್ತೇ ಲೋಕಾರ್ಪಣೆ ಇರ್ತದೆ. ಮತ್ತು 1 ಕ್ವಿಂಟಲ್ 80 kg ಬೆಳ್ಳಿ ರತ್ನ ಅವತ್ತಿನ ಲೋಕಾರ್ಪಣೆಗೊಳ್ಳುತ್ತದೆ. ಕಲ್ಯಾಣ ಮಂಟಪನ ಸಹಿತ ಅವತ್ತೇ ಲೋಕಾರ್ಪಣೆಗೊಳ್ಳುತ್ತದೆ. ನಮ್ಮ ಕಲಬುರಗಿ ಜಿಲ್ಲೆಯ ಮತ್ತು ಯಾದಗಿರಿ ಜಿಲ್ಲೆಯ ಅವಳಿ ಜಿಲ್ಲೆಗಳ ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ವಿಶೇಷವಾಗಿ ನಮ್ಮ ಮಠದಲ್ಲಿ 8, 9, 10 3 ದಿವಸ ಎಲ್ಲ ಸ್ವಾಮಿಗಳ ಸಮಾಗಮ ಮಾಡ್ತಾ ಇದ್ದೀವಿ. ಎಲ್ಲ ಸ್ವಾಮಿಗಳು ಇದಕ್ಕೆ ಒಪ್ಪಿಗೆ ಪಡೆದು 8 ಮತ್ತು 9, 10ನೇ ತಾರೀಕು 3 ದಿವಸದಲ್ಲಿ ಬೇರೆ ಬೇರೆ ಪೂಜೆ ಕಾರ್ಯಕ್ರಮದಲ್ಲಿ ಎಲ್ಲ ಸ್ವಾಮಿಗಳು ಭಾಗಿಯಾಗಿ ಆ ವಿಶೇಷವನ್ನು ಎಲ್ಲ ನೀವು ಭಕ್ತರಿಗೆ ನಿಮ್ಮ ಮುಖಾಂತರ ಇದನ್ನು ಹೇಳಿ ಜನರು ಇನ್ನಷ್ಟು ಈ ಭೋಜಲಿಂಗೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದೇಳಿ ನಾನು ಮುಗಿಸ್ತೇನೆ. ನಾನು ಶ್ರೀ ಭೀಮರೆಡ್ಡಿಗೌಡ ಕುರಾಳ್, ಶ್ರೀ ಭೋಜಲಿಂಗೇಶ್ವರ ಟ್ರಸ್ಟಿ. ನಮಸ್ಕಾರ. ಹೇಳಿ ಸರ್. ದಿನಾಂಕ 11/4/2026 ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸೂಗೂರು ಎನ್ನ ಗ್ರಾಮದಲ್ಲಿ ಏನು ಈ ನಾಡಿನಲ್ಲಿ ಭಗವಾನ್ ಭೋಜಲಿಂಗೇಶ್ವರರು ಹಲವಾರು ಪವಾಡಗಳನ್ನು ಮಾಡಿ ಸಿದ್ಧಟಿಗೆಯನ್ನು ಮಾಡಿ ಶ್ರೀಮಠಕ್ಕೆ ಬರ್ತಾ ಇರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅವರು ಒಳ್ಳೇದು ಮಾಡ್ತಕ್ಕಂಥ ಶಕ್ತಿ ಈ ಭಾಗದಲ್ಲಿ ಯಾರಾದ್ರೂ ಗೆದ್ರಿಗೆ ಅದು ಭಗವಾನ್ ಭೋಜಲಿಂಗೇಶ್ವರರಿಗಿದೆ. ಎಷ್ಟೋ ರೋಗಗಳು ಆಸ್ಪತ್ರೆಯಲ್ಲಿ ಗುಣಮುಖರಾಗದೇ ಇರ್ತಕ್ಕಂಥ ರೋಗಗಳು ಇವತ್ತಿನ ದಿವಸ ಏನು ಭೋಜಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಸೇವೆ ಮಾಡಿದ್ರೆ ಹೋಗ್ತವೆ ಅನ್ನೋದ ಇವತ್ತಿನ ದಿವಸ ಖಂಡಿತವಾಗಿ ಹೇಳಕ್ ಬಯಸ್ತೀನಿ. ಈಗಾಗಲೇ ಸಾಕಷ್ಟು ಭಕ್ತರು ಅದರ ಫಲಾನುಭವಿಗಳಿದ್ದಾರೆ. ಅಲ್ಲಿ ಸೇವೆ ಮಾಡಿ ತಮ್ಮ ಕಷ್ಟಗಳನ್ನ ಬಗೆಹರಿಸಿಕೊಂಡಿರ್ತಕ್ಕಂಥವ್ರು ಈ ನಾಡಿನಲ್ಲಿ ಸಾಕಷ್ಟಿದ್ದಾರೆ. ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಬೀದರ್ ಜಿಲ್ಲೆ ಆಗಿರ್ಬೋದು, ಯಾದಗಿರಿ ಜಿಲ್ಲೆ ಆಗಿರ್ಬೋದು, ರಾಯಚೂರು ಜಿಲ್ಲೆ ಆಗಿರ್ಬೋದು, ಕೊಪ್ಪಳ, ಬಿಜಾಪುರ, ಕರ್ನಾಟಕ ರಾಜ್ಯ ಅಲ್ಲದೆ ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಸಹಿತ ಇವತ್ತಿನ ದಿವಸ ಭಗವಾನ್ ಭೋಜಲಿಂಗೇಶ್ವರರ ಭಕ್ತರು ಇವತ್ತಿನ ದಿವಸ ಇದ್ದಾರೆ. ಅವರು ಈಗ ನಮ್ಮ ಮಧ್ಯೆ ಇಲ್ಲ. ಅವರು ಶಿವೈಕ್ಯರಾಗಿದ್ದಾರೆ. ಈ ಕಾರಣಕ್ಕಾಗಿ ಭಕ್ತರು ಎಲ್ಲರೂ ಸೇರಿ ಒಂದು ನಿರ್ಧಾರ ಮಾಡಿ ಭಗವಾನ್ ಭೋಜಲಿಂಗೇಶ್ವರರ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಒಂದು ವಿಚಾರ ಇಟ್ಟುಕೊಂಡು ಅವರ ಅನುದಾನದಿಂದಲೇ, ಅವರ ದೇಣಿಗೆಯಿಂದಲೇ, ಅವರ ಕಾಣಿಕೆಯಿಂದಲೇ ಸುಮಾರು 18 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿ ಇವತ್ತಿನ ದಿವಸ ಚಾಲುಕ್ಯ ಶೈಲಿಯಲ್ಲಿ ದೇವಸ್ಥಾನವನ್ನ ಇವತ್ತಿನ ದಿವಸ ಕಟ್ಟಿಸಿದ್ದಾರೆ. ಹಾಗೇನೆ ಆ ದೇವಸ್ಥಾನದ ಜೊತೆಗೇನೆ ಇವತ್ತೊಂದು ಬೆಳ್ಳಿ ರಥವನ್ನು ಸಹಿತ ಇವತ್ತು ನಿರ್ಮಾಣ ಮಾಡಿದ್ದಾರೆ ಮತ್ತು ದೊಡ್ಡ ಮಟ್ಟದ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದೆ. ಈ 3 ವಿಚಾರಗಳನ್ನ ಇಟ್ಟುಕೊಂಡು ದೇವಸ್ಥಾನ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ದಿನಾಂಕ 11/4/2026 ನಿಶ್ಚಯ ಮಾಡಲಾಗಿದೆ. ಈ ಉದ್ಘಾಟನೆಯನ್ನ, ಈ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ವಹಿಸಿಕೊಳ್ಳಿದ್ದಾರೆ. ಹಾಗೆ ಬೆಳ್ಳಿ ರಥವನ್ನ ಲೋಕಾರ್ಪಣೆ ಮಾಡಬೇಕು ಅಂತೇಳಿ ನಾವು ಸುರೇಶ್ ಬೈರ್ತಿ ಸಾಹೇಬರಿಗೆ ಮನವಿ ಮಾಡಿಕೊಂಡರು, ಅವರು ಒಪ್ಪಿಕೊಂಡು ಬರ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ 5 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ. ಅದನ್ನ ನಮ್ಮ ಸಾರಿಗೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಉದ್ಘಾಟನೆ ಮಾಡ್ತಾ ಇದ್ದಾರೆ.
ಈ ಕಾರ್ಯಕ್ರಮದಲ್ಲಿ ಹಲವಾರು ಸಚಿವರು ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಸಾಹೇಬರಾಗಿರ್ಬೋದು, ಶಿವರಾಜ್ ತಂಗಡಿ ಸಾಹೇಬರಾಗಿರ್ಬೋದು, ನಮ್ಮ ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವರು, ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬರಾಗಿರ್ಬೋದು, ಶರಣಬಸಪ್ಪ ದರ್ಶನಾಪುರ್ ಸಾಹೇಬರಾಗಿರ್ಬೋದು, ಹಲವು ಕಲಬುರಗಿ ಯಾದಗಿರಿ ಜಿಲ್ಲೆ ಎಲ್ಲ ಶಾಸಕರು ಇವತ್ತು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರಾಗಿರ್ಬೋದು, BR ಪಾಟೀಲ್ ಸಾಹೇಬರಾಗಿರ್ಬೋದು, ಖನೀಜ್ ಫಾತಿಮಾ ಮೇಡಮ್ ಆಗಿರ್ಬೋದು, ಅಲ್ಲಂಪ್ರಭು ಪಾಟೀಲ್ ಆಗಿರ್ಬೋದು, ತಿಪ್ಪಣ್ಣಪ್ಪ ಕಮ್ಮಕ್ಕು, ಜಗದೇವ್ ಗುತ್ತೇದಾರ್, BG ಪಾಟೀಲ್, ನಮ್ಮ ಬಸವರಾಜ್ ಮತ್ತಿಮೂಡ್, ಹೀಗೆ ಡಾಕ್ಟರ್ ಅವಿನಾಶ್ ಜಾಧವ್ ಎಲ್ಲ ಶಾಸಕರು ಸಚಿವರುಗಳನ್ನ ಇವತ್ತಿನ ದಿವಸ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಲವಾರು ಮುಖಂಡರುಗಳು ಸಹಿತ ಭಾಗಿಯಾಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ತಮ್ಮ ಮೂಲಕ ಇವತ್ತು ದಿವಸ ನಾವು ಸದ್ಗುರು ಭೋಜಲಿಂಗೇಶ್ವರ ದೇವಸ್ಥಾನ ಸಮಿತಿ ವತಿಯಿಂದ ತಮ್ಮಲ್ಲಿ ಮನವಿ ಮಾಡುತ್ತಾ ಇದ್ದೀವಿ. ಇಡೀ ಕಲಬುರಗಿ ಜಿಲ್ಲೆಯ ಎಲ್ಲ ಯಾವುದೇ ಒಂದು ಜಾತಿ ಭೇದ, ಮತ, ಲಿಂಗ ಭೇದ ಇಲ್ಲಾರ್ದೇನೆ ಎಲ್ಲ ಸಮಾಜದವರು ಈ ಮಠದ ಭಕ್ತರಿರೋದ್ರಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀಮಠದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ. 11.5 ಫೀಟ್ ಬೆಳ್ಳಿ ರಥ ಇದೆ ಸರ್. ಬಹಳ ವಿಶಿಷ್ಟ ಶೈಲಿ ಆಗಿರ್ತಕ್ಕಂಥ ರಥ ಇದೆ. ಈಗ ನಮ್ಗೆಲ್ಲ ಭೀಮರೆಡ್ಡಿ ಕುರಾಳ್ ಸಹ ದೇವಸ್ಥಾನದ ಭಕ್ತಾದಿಗಳು ಇದಾರೆ. ನಮ್ ಭೀಮರೆಡ್ಡಿ ಕುರಾಳ್ ಸರ್ ಅವರು, ನಮ್ಮ ಶರಣಗೌಡ ಬೆನಕನಹಳ್ಳಿ ಅವರು, ಶರಣಗೌಡ ವಕೀಲರು, ನಮ್ಮ ಇವರು ಸಂಗನಗೌಡ ಮಾಲಿ ಪಾಟೀಲ್ ಅವರು, ನಮ್ಮ ಕೊಳ್ಳಿ ಅವರು, ಹೀಗೆ ಎಲ್ಲ ಮಠದ ಭಕ್ತರು, ವಿಶ್ವನಾಥ್ ರೆಡ್ಡಿ ಅವರು, ಹೀಗೆ ಮಲ್ಲಿಕಾರ್ಜುನ ಪೂಜಾರಿ ಅವರು, ಸಿದ್ದಪ್ಪ ಪೂಜಾರಿ, ಎಲ್ಲ ಮಠದ ಭಕ್ತರು ಎಲ್ಲ ಜನ ಸೇರ್ಬೋದು ಅಂತ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನ. ನಮ್ಮದು ಎಕ್ಸ್ಪೆಕ್ಟೇಷನ್ 2 ಲಕ್ಷ ಇದೆ ಸರ್. ಆ ದೇವಸ್ಥಾನ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ರಾಜ್ಯಕ್ಕೂ ಸೀಮಿತ ಆಗಿರೋದ್ರಿಂದ, ಭಕ್ತರ ಸಂಖ್ಯೆ ಹೆಚ್ಚಿರೋದ್ರಿಂದ ಅದಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಆ ಕಾರಣಕ್ಕಾಗಿ ತಾವು ಸ್ವಲ್ಪ ಹೆಚ್ಚಿನ ಪ್ರಚಾರ ಮಾಡಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ. ನಮ್ಮ ಹೆಸರು ಸರ್ ಮಾಂತೇಶ್ ಕೌಲ್ಗಿ ಸರ್, ಭೋಜಲಿಂಗೇಶ್ವರ ದೇವಸ್ಥಾನದ ಭಕ್ತ.